ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮಾ, ಇದು ನಮ್ಮ ರೂಮ್. ಏನಾಯ್ತೆ? ಓ, ಅಮ್ಮ ನೆನಪಾಗ್ತಿದ್ದಾರಾ? ಡೋಂಟ್ ವರಿ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಅಮ್ಮನೂ ತುಂಬ ಒಳ್ಳೆಯವರು. ಛೆ, ಹಾಗೇನಿಲ್ಲ ಸಚಿನ್, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ಏನು ಯೋಚನೆ ಮಾಡ್ತಿದ್ಯಾ ಸುಮಾ? ನಾನು ಚಿಕ್ಕವಳಾಗಿ ಎಷ್ಟೇ ಕೋಪ ಇದ್ರೂ ಆ ಥರ ಎಲ್ಲ ಮಾತಾಡಬಾರ್ದಿತ್ತು ಅಲ್ವಾ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ಅದೇ ಸಚಿನ್, ನಾನು ಈ ಮನೆಗೆ ಸೊಸೆಯಾಗಿ ಬರಲ್ಲ ಅಂತ ಹೇಳಿದ್ನಲ್ಲ, ಆ ವಿಷಯ. ನೀನು ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯೇನೆ? ನಿಮ್ಮ ತಂದೆ ತಾಯಿ ನನ್ನ ಕ್ಷಮಿಸಿ ದೊಡ್ಡೋರಂತ ಪ್ರೂವ್ ಮಾಡಿದ್ರು. ಆದರೆ ನನ್ನ ಮನಸ್ಸಿಗೆ ಯಾಕೋ ಹಿಂಸೆ ಆಗ್ತಿದೆ. ನೋಡು ಸುಮಾ, ಅವತ್ತು ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರು ಹಾಗೆ ಮಾತಾಡಿರ್ತಾ ಇದ್ದೆ. ಯಾವ ಮಕ್ಕಳು ಅವ್ರ ತಾಯಿಗೆ ಅವಮಾನ ಆದರೆ ಸಹಿಸ್ಕೊಳಲ್ಲ. ಸರಿ, ಈಗ ಅದೆಲ್ಲ ಬಿಡು. ಈಗ ನೀನು ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದಿದ್ಯಾ. ಇನ್ಮೇಲೆ ಇದು ನಿನ್ನ ಮನೆ. ಹೌದು ಸಚಿನ್, ಇನ್ಮೇಲೆ ಇದು ನನ್ನ ಮನೆ. ನಮ್ಮತ್ತೆ ಮಾವನ ನಾನು ಚೆನ್ನಾಗಿ ನೋಡ್ಕೋಬೇಕು. ಈ ಮನೆಗೆ ಒಳ್ಳೆ ಸೊಸೆ ಆಗಬೇಕು. ಅವ್ವನೂ ಅದನ್ನೇ ಹೇಳಿ ಕಳಿಸಿದಾಳೆ. ಓ ಮೇಡಮ್, ಈ ಮನೆಗೆ ಬರೀ ಒಳ್ಳೆ ಸೊಸೆ ಆಗೋದಲ್ಲ, ನನಗೂ ಒಳ್ಳೆ ಹೆಂಡತಿ ಆಗಬೇಕು. ನನ್ನನ್ನು ಮರಿಬೇಡಿ. ನಿನ್ನನ್ನು ಮರೆಯೋಕ್ಕಾಗತ್ತಾ? ಯು ವಿಲ್ ಆಲ್ವೇಸ್ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಹೌದಾ? ಓ, ತುಂಬ ಮೇಕಪ್ ಆಗೋಗ್ಬಿಡುತ್ತೆ ಸುಮಾ. ಸಚಿನ್, ಇವತ್ತೇ ಮೂಡ್ತಾ ಇಡ್ಸೋದಕ್ಕೆ ಗುರುಗಳನ್ನ ಕರೆಸ್ತಾ ಇದ್ದೀನಿ. ಅಲ್ಲಿವರೆಗೆ ಸ್ವಲ್ಪ ಸಮಾಧಾನ. ಅಪ್ಪ, ಇವಳ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದಕ್ಕೆ. ಸರಿ ಸರಿ, ಅಮ್ಮ ಕೆಳಗೆ ಕರೀತಾ ಇದ್ದಾರೆ, ಬಾ. ನನಗೆ ಸವಾಲ್ ಹಾಕ್ದೋಳು ನನ್ನ ಮನೆಯಲ್ಲಿ ನನ್ನ ಕಣ್ಮುಂದೆನೆ ನನ್ನ ಸೊಸೆಯಾಗಿರೋದಕ್ಕೆ ನಾನು ಖಂಡಿತ ಬಿಡಲ್ಲ. ಅಮ್ಮರೇ, ಬದುಕಿದ್ದಾಗಲೂ ನೀವು ನಮಗೆ ದ್ಯಾವರಾಗೇ ಇದ್ರಿ. ಸತ್ ಮ್ಯಾಗೂ ನಮ್ಮ ಬೆನ್ನಿಂದೆ ಶಕ್ತಿಯಾಗಿ ನಿಂತ್ಕೊಂಡು ಕಾಪಾಡ್ತಾ ಇದ್ದೀರಿ. ತಿಟ್ವಾಗ್ಲೂ ನೀವು ನಮಗೆ ದ್ಯಾವ್ರ ಸ್ವರೂಪನೇ. ಆ ಸಮಯದಾಗ ನೀವು ನನ್ನ ಕೈ ಹಿಡಿದೆ ಹೋಗಿದ್ದಿದ್ರೆ ಇವತ್ತು ಈ ಪುಟ್ಟಕ್ಕ ನಿಮ್ಮ ಮುಂದೆ ನಿಂತು ದೀಪ ಹಚ್ಚಕ್ಕೂ ಇರ್ತಿರ್ಲಿಲ್ಲ. ನಿಮ್ಮ ಋಣನ ನಾನು ಹೆಂಗೆ ತೀರಿಸ್ಲಿ ಅಮ್ಮವ್ರೆ? ನಿಮ್ಮ ಕೊನೆ ಆಸೆ ಹೆಂಗೆ
ಸಚಿನ್ದು ಸುಮಂದು ಮದುವೆ ಆಯಿತು. ಈ ತಾಯಿ ಆಸೆನೂ ಈಡೇರ್ತು. ಸುಮ ಅವಳ ಗಂಡನ ಮನೆಗೆ ಸುಖವಾಗಿದ್ರೆ ಆಟೇ ಸಾಕು. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋಕೇನು ಉಳಿದಿರೋಳು ಒಬ್ಳೆ ಸುಮ. ನಿಮ್ಮ ಆಶೀರ್ವಾದದಿಂದ ಅವಳ ಜೀವನ ಸಂದಾಕಿರ್ಲಿ ಅಮ್ಮವ್ರೆ. ನನ್ನ 2 ಹೆಣ್ಮಕ್ಳು ಅವ್ರ ಸಂಸಾರ ಜೀವನ ಪೂರ್ತಿ ಆಗನೇ ಇಲ್ಲ. ಒಬ್ಳು ಅರ್ಧ ವಯಸ್ಸಿನಾಗೆ ತೀರ್ಕೊಬಿಟ್ಲು, ಇನ್ನೊಬ್ಳು ಗಂಡಿಂದ ದೂರ ಆಗಿ ಚಿಕ್ಕ ವಯಸ್ಸಿನಾಗೆ ವೈರಾಗ್ಯ ತಾಳ್ಕೊಂಬಿಟ್ಲು. ಶಾಸ್ತ್ರಿಗಳು ಹೇಳ್ದಂಗೆ ಶಾಸ್ತ್ರೋಕ್ತವಾಗಿ ನನ್ನ ಮಗಳ ಮದುವೆ ಮಾಡೀವ್ನಿ. ಅವಳ ಸಂಸಾರ ಜೀವನದಾಗೆ ಏನೂ ತೊಂದರೆ ಬರಬಾರ್ದು ಅಮ್ಮವ್ರೆ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸಂದಾಗಿ ಬಾಳಿ ಬದುಕಲಿ. ಅವ್ರ ಅತ್ತೆ ಮಾವನ ಜೊತೆಯಲ್ಲೇ ಇದ್ದು ಅವ್ರ ಮನೆ ದೀಪ ಬೆಳಗಲಿ. ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಮ್ಮವ್ರೆ. ಮಾಡಿ ಅವಳ ವಿಷಯ ಮಾತಾಡ್ತಿದ್ರೆ ನನ್ನ ಕಿವಿಗೆ ಅವಳ ದನಿನೇ ಕೇಳ್ತಾ ಐತೆ. ಮದುವೆ ಆಗೋದ್ರು ಇನ್ನು ಅವಳ ಗುಂಗು ನನಗೆ ಬಿಟ್ಟಿಲ್ಲ. ಅವ್ವ ಅವ್ವ ಸುಮಾ, ಅವ್ವ ಸುಮಾ, ಇದೇನಬಿ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನಾಯ್ತು? ಏನಾಯ್ತು ಅಂತ ನಾನು ಹೇಳ್ತೀನಿ ಪುಟ್ಟಕ್ಕ. ಸುಮಾ ಇನ್ಮೇಲೆ ನಮ್ಮನೇಲಿ ಇರಲ್ಲ. ಇರಲ್ವಾ? ಯಾಕೆ? ಅಯ್ಯಯ್ಯೋ, ಗಾಬರಿ ಆಗ್ಬೇಡಿ. ಇರಲ್ಲ ಅಂದ್ರೆ ಇನ್ನೊಂದು ತಿಂಗಳು ನಮ್ಮ ಮನೇಲಿ ಇರಲ್ಲ ಅಂತ ಹೇಳಿದ್ದಷ್ಟೇ.